ಸೊ ಫ್ರೆಂಡ್ಸ್, ನಾನ್ ಕೇಳಿದ್ದು ಏನಪ್ಪಾ ಅಂತಂದ್ರೆ ಮೋದಿ ದೇಶಕ್ಕಾಗಿ ಏನ್ ಮಾಡಿದ, ಅವನೇನ್ ಮಾಡಿದಾನೆ ಗುರು, ಇದನ್ನೊಂದೇ ಕೇಳಿದ್ದೀನಿ, ನಾನು ಕೇಳಿದ್ದೇನೆ. ಬಟ್ ಇವರಿಗೆ ಒಂದು ಸಣ್ಣದಾಗಿ ಪ್ರೀತಿಯಿಂದ ಉತ್ತರ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ S-400 ಇದು ಇಂಡಿಯಾಕ್ಕೆ ದಹೇಜ್ ಮೇಲೆ ಸಿಕ್ಕಿಲ್ಲ, ಅಂದ್ರೆ ಉದ್ರಿ ಮತ್ತೆ ಸಾಲ ಮಾಡಿ ತಗೊಂಡಿಲ್ಲ, ಅದನ್ನ ಖರೀದಿ ಮಾಡಿದ್ದಾರೆ. ಅದರದ್ದು ಬೆಲೆ ಬಂದ್ಬಿಟ್ಟು 35,000-40,000 ಕೋಟಿ. ಇದರಿಂದ ಇಡೀ ಪಾಕಿಸ್ತಾನನೇ ಖರೀದಿ ಮಾಡಬಹುದು. ನೀವ್ ಅನ್ಕೊಳ್ಬಹುದು ಇಷ್ಟೆಲ್ಲ ದುಡ್ಡು ನಮ್ಮಲ್ಲಿ ಇಲ್ಲ, ಎಲ್ಲಿಂದ ಬಂತು? ಹಂಗಲ್ಲ ಗುರು, ಅದನ್ನ ಕರೆಕ್ಟ್ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಕ್ವಾಲಿಟಿ ಆಫ್ ನಾಲೆಜ್, ಇದು ನಮ್ ಟ್ಯಾಲೆಂಟ್, ಇದು ನಮ್ಮಲ್ಲಿರೋ ಟ್ಯಾಲೆಂಟ್. ಇದನ್ನ ಅಚೀವ್ ಮಾಡಿ ತೋರಿಸಿದ್ದಾರೆ ಮೋದಿ. ಇವಾಗ ಹೇಳ್ತೀರಲ್ಲ, ನಾವು ನುಗ್ಗಿ ಹೊಡಿತೀವಿ, ಮೇಲಿಂದ ಬಂದ್ರು ಹೊಡಿತೀವಿ, ನೀರಲ್ಲಿ ಹೋದ್ರು ಹೊಡಿತೀವಿ, ಅದು ಹೇಗೆ? ಅದು ಧೈರ್ಯ ಎಲ್ಲಿಂದ? ಮೋದಿ ಮಾಡಿರೋದ್ರಿಂದಾನೇ ಆ ಧೈರ್ಯ ಬಂದಿರೋದು. ನಮ್ಮ ಪಕ್ಕ ದೇಶದಲ್ಲಿ ಇರುವವನೇ ನಮ್ಮ ಮೇಲೆ ಮಿಸೈಲ್ ಬಿಡ್ತಾವನೆ. ಆ ಮಿಸೈಲ್ ಅಲ್ಲಿಂದಲೇ ರೇಡಾರ್ ಇಂದಾನೆ ಢಕ್ 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 ಅಂತ ಹೊಡೆದಾಕ್ ಬಿಡ್ತಿದ್ದಾರೆ. ನಮ್ ನೆಲದಲ್ಲಿ ಬೀಳ್ಲಿಕ್ಕೆ ಬಿಡ್ತಿಲ್ಲ. ಇದನ್ನ ಅಚೀವ್ ಮಾಡಿರೋದು ನಮ್ ಮೋದಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಲಂಡನ್ ಅಲ್ಲಿ ಹೋಗ್ಬೇಕಾಗಿಲ್ಲ ನೋಡಿ. ಕೆಲವೊಬ್ರು ಮನೆ ಮೇಲೆ ಕೂತ್ಕೊಂಡು ಮಿಸೈಲ್ಸ್ ಬರ್ತಿದ್ದಲ್ಲ, ಅದು ಹೆಂಗೆ ಹೊಡಿತಿದ್ದಾರೆ ಅಂತ ನೋಡ್ತಿದ್ದಾರೆ, ಎಷ್ಟು ಖುಷಿಯಲ್ಲಿ ನೋಡ್ತಾ ಇದ್ದಾರೆ. ಇದು ಮೋದಿ ಅಂದ್ರೆ. ಇದೊಂದು ಒಳ್ಳೆ ವಿಷಯ, ಪ್ರೌಡ್ ವಿಷಯ ಕಣ್ರಿ. ನಮ್ಗೆ ಹೇಳಕ್ಕೂ ಕೂಡ ಪ್ರೌಡ್ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಅಟ್ಯಾಕ್ ಆಗ್ತಿರೋದನ್ನ ಕೂತ್ಕೊಂಡು ನೋಡ್ತಾ ಇದೀವಿ ಅಂದ್ರೆ ಯೋಚನೆ ಮಾಡಿ. ದುಶ್ಮನ್ಗಳ ಮಿಸೈಲ್ಸ್ ಬರ್ತಾ ಇದೆ, ಅಲ್ಲೇ ಆಕಾಶದಲ್ಲೇ ಠಕ್ 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 ಅಂತ ಅಲ್ಲೇ ಹೊಡೆದೋಗ್ತಾ ಇದೆ. ಯೋಚನೆ ಮಾಡಿ, ಅವ್ರ ಮುಖಕ್ಕೆ ಅವರೇ ಹೊಡ್ಕೊಂಡಂಗೆ ಆಗ್ತಾ ಇದೆ. ಜೈ ಹಿಂದ್, ಜೈ ಭಾರತ್.